BSc ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಬ್ಯಾಚುಲರ್ ಆಫ್ ಸೈನ್ಸ್ ಫಿಸಿಕ್ಸ್ಗೆ ಸಂಬಂಧಿಸಿದಂಥ ಕನ್ನಡ ವಿಷಯದ ಅಧ್ಯಾಯ 2 ವಚನ, ಈ ಅಧ್ಯಾಯ 2 ವಚನದ ಭಾಗ 2 ವಿಡಿಯೋ ಅಂತ ಹೇಳ್ಬೋದು. ಈಗಾಗಲೇ ಭಾಗ 1 ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಕರ್ತರಾದಂತಹ 4 ವಚನಕಾರರ ಪರಿಚಯ ಮತ್ತು ಅವರ ವಚನದ ತಿರುಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನ ಮತ್ತು ಟಿಪ್ಪಣಿ ಭಾಗವನ್ನ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ವಚನ ಭಾಗದ ಸ್ವಾರಸ್ಯವನ್ನ ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ವಚನ ಭಾಗದಲ್ಲಿ ವ್ಯಕ್ತವಾದ ಬಸವಣ್ಣ, ಅಕ್ಕಮಹಾದೇವಿ, ದಾಸಿಮಯ್ಯ ಹಾಗೂ ಐದಕ್ಕೆ ಲಕ್ಕಮ್ಮ ಇವರ ವಿಚಾರಗಳನ್ನ ಕುರಿತು ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 3, ಶ್ರೀಮಂತರ ವಿಡಂಬನೆ, ಲೋಕದ ಜನರ ಸ್ವಭಾವ, ಡಾಂಬಿಕ ಭಕ್ತರ ವಿಡಂಬನೆ ಹಾಗೂ ಕಾಯಕತ್ವದ ಮಹತ್ವ ಇವು ಪ್ರಸ್ತುತ ವಚನ ಭಾಗದಲ್ಲಿ ವ್ಯಕ್ತವಾದ ಬಗೆಯನ್ನು ವಿಶ್ಲೇಷಿಸಿ. ಈ ಅಷ್ಟು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ದೀರ್ಘವಾದಂಥ ಉತ್ತರವನ್ನು ನೋಡೋದಾದ್ರೆ, ಉತ್ತರ: ಪ್ರಸ್ತುತ ವಚನ ಭಾಗದಲ್ಲಿ ಬಸವಣ್ಣ, ಅಕ್ಕಮಹಾದೇವಿ, ಜೇಡರ ದಾಸಿಮಯ್ಯ ಹಾಗೂ ಐದಕ್ಕೆ ಲಕ್ಕಮ್ಮ ಇವರ ಒಂದೊಂದು ವಚನದಂತೆ ಒಟ್ಟು 4 ವಚನಗಳಿದ್ದು ಅವು ವೈವಿಧ್ಯಮಯ ವಸ್ತುವಿನಿಂದ ಕೂಡಿ ಭಾವಸ್ಪರ್ಶಿಯಾಗಿವೆ. ಬಸವಣ್ಣ ಹಾಗೂ ದಾಸಿಮಯ್ಯನವರ ವಚನಗಳು ಡಾಂಬಿಕ ಭಕ್ತರನ್ನ ವಿಡಂಬಿಸಿದರೆ, ಅಕ್ಕಮಹಾದೇವಿಯ ವಚನ ಲೋಕದ ಸ್ವಭಾವದ ಬಗೆಗೆ ಹೇಳುತ್ತದೆ. ಇನ್ನು ಐದಕ್ಕೆ ಲಕ್ಕಮ್ಮನ ವಚನ ಕಾಯಕತ್ವದ ಮಹತ್ವವನ್ನು ಸಾರುತ್ತದೆ. ಅವುಗಳನ್ನ ಈಗ ಒಂದೊಂದಾಗಿ ವಿಶ್ಲೇಷಿಸಬಹುದು. ಬಸವಣ್ಣನವರ ಇಲ್ಲಿನ ವಚನ ಶ್ರೀಮಂತದ ಸ್ವಭಾವದ ವಿಡಂಬನೆಯನ್ನ ಒಳಗೊಂಡಿದೆ. ಶ್ರೀಮಂತ ಜನರ ಸ್ವಭಾವದ ತೀಕ್ಷ್ಣ ವಿಡಂಬನೆ ಈ ವಚನದ ಆಶಯ. ಶ್ರೀಮಂತರೆಂದರೆ ವಿಷದ ಹಾವು, ಪಿಶಾಚಿಗಳಿಗೆ ಮೀರಿದ ಜನ. ಅವರಿಗೆ ಸೌಜನ್ಯ ಎನ್ನುವುದೇ ಇರುವುದಿಲ್ಲ. ಮನೆಗೆ ಬಂದವರನ್ನ ಪ್ರೀತಿಯಿಂದ ಸ್ವಾಗತಿಸುವುದೊಟ್ಟಗಿರಲಿ, ಮುಖ ಸಹ ಎತ್ತಿ ನೋಡದ ಜನ ವಿರೋಧಿ ಧೋರಣೆಯ ಸ್ವಭಾವ ಅವರದು. ಸಿರಿಗರ ಹೊಡೆದ ಈ ಜನರನ್ನ ಮಾತನಾಡಿಸಬೇಕಾದರೆ ಬಡತನವೆಂಬ ಮಂತ್ರವಾದಿಯೇ ಬೇಕು. ಇವರ ಬಳಿ ಬಡತನ ಸುಳಿದರೆ ಸಾಕು, ಒಡನೆ ಮಾತನಾಡುವ ಜನ ಇವರು. ಸಿರಿತನದ ಗರ್ವಕ್ಕೆ ಬಡತನವೇ ಮದ್ದು ಅಥವಾ ದಿವ್ಯೌಷಧಿ ಎಂಬುದನ್ನ ಬಸವಣ್ಣನವರು ಇಲ್ಲಿ ತುಂಬಾ ಧ್ವನಿಪೂರ್ಣವಾಗಿ ಹೇಳುತ್ತಾರೆ. ಲೋಕ ಸ್ವಭಾವದ ಬಗೆಗಿನ ಅಕ್ಕನ ನಿಲುವು ಅಲ್ಲಿನ ವಚನದಲ್ಲಿ ಸ್ಪಷ್ಟವಾಗಿ ಅಭಿವ್ಯಕ್ತಗೊಂಡಿದೆ. ಲೋಕದಲ್ಲಿ ಹುಟ್ಟಿದ ಬಳಿಕ ಸುತ್ತಿನಿಂದೆಗಳು ಸಹಜ. ಆ ಸುತ್ತಿನಿಂದೆಗಳು ನಮ್ಮ ಕೋಪಕ್ಕೆ ಕಾರಣವಾಗಬಾರದು. ಸುತ್ತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವನ್ನ ತಾಳದೆ ಸಮಾಧಾನವಾಗಿರಬೇಕು. ಏಕೆಂದರೆ ಲೋಕದ ಗುಣ ಸ್ವಭಾವದ ಡೊಂಕನ್ನ ತಿದ್ದಲು ಯಾವ ಕಾಲಕ್ಕೂ ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಸುತ್ತಿನಿಂದನೆಗಳ ಸಮಯದಲ್ಲಿ ಶಾಂತವಾಗಿರುವುದು ಮನುಷ್ಯನ ಒಳ್ಳೆಯ ಲಕ್ಷಣ ಎನ್ನುತ್ತಾಳೆ ಅಕ್ಕ. ಇದನ್ನ ಅಕ್ಕ ಹಲವು ದೃಷ್ಟಾಂತಗಳ ಮೂಲಕ ಕಟ್ಟಿಕೊಡುವುದು ತುಂಬಾ ಔಚಿತ್ಯಪೂರ್ಣವಾಗಿದೆ. ಬೆಟ್ಟದ ಮೇಲೆ ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಆಗದು. ಅಂಜುವುದಾದರೆ ಅಲ್ಲಿ ಮನೆ ಮಾಡಬೇಕಾದ ಅಗತ್ಯವೇ ಇಲ್ಲ. ಸಮುದ್ರದ ದಡದಲ್ಲಿ ಮನೆ ಮಾಡಿ ನೆರೆ ತೊರೆಗಳಿಗೆ ಅಂಜುವಂತಿದ್ದರೆ ಅಲ್ಲಿ ಮನೆ ಮಾಡುವ ಅಗತ್ಯವಿಲ್ಲ. ಸಂತೆಯಲ್ಲಿ ಮನೆ ಮಾಡಿ ಶಬ್ದಕ್ಕೆ ನಾಚಿದರೆ ನಡೆಯದು. ಹಾಗೆಯೇ ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಲೋಕದ ಸುತ್ತಿನಿಂದೆಗಳು ಬಂದರೆ ಅದಕ್ಕಾಗಿ ಕೋಪಿಸಿಕೊಳ್ಳಬೇಕಾದ ಅಗತ್ಯವೇ ಇಲ್ಲ. ಕೋಪಗೊಳ್ಳದೆ ಆ ಸುತ್ತಿನಿಂದೆಗಳನ್ನ ಸಹಿಸಿಕೊಳ್ಳಬೇಕಾಗುತ್ತದೆ. ಆದಾಗಲೇ ಲೋಕದ ಸುತ್ತಿನಿಂದೆಗಳ ಜಂಜಡದಿಂದ ಪಾರುಗಾಣಲು ಸಾಧ್ಯ. ಆದ್ದರಿಂದ ಲೋಕದ ಸುತ್ತಿನಿಂದೆಗಳಿಗೆ ಸಮಾಧಾನವೇ ಮದ್ದು ಎಂಬ ಬಹು ಮಾರ್ಮಿಕವಾಗಿ ಹೇಳುತ್ತಾಳೆ ಅಕ್ಕ. ಜೇಡರ ದಾಸಿಮಯ್ಯನ ಇಲ್ಲಿನ ವಚನದಲ್ಲಿ ಡಾಂಬಿಕ ಭಕ್ತರ ತೀಕ್ಷ್ಣ ವಿಡಂಬನೆಯನ್ನ ಕಾಣುತ್ತೇವೆ. ಡಾಂಬಿಕ ಭಕ್ತರ ಭಕ್ತಿಯನ್ನ ನಂಬುವಂತಿಲ್ಲ ಎಂಬುದನ್ನ ದಾಸಿಮಯ್ಯ ಬೆಕ್ಕು ಇಲಿ ಪ್ರತಿಮೆಯ ಮೂಲಕ ತುಂಬಾ ಧ್ವನಿಪೂರ್ಣವಾಗಿ ಹೇಳುತ್ತಾನೆ. ದಾಸಿಮಯ್ಯನ ಪ್ರಕಾರ ಡಾಂಬಿಕ ಭಕ್ತನದು ಸಂಸಾರ ವ್ಯಾಮೋಹದ ಭಕ್ತಿ ಅಥವಾ ಫಲ ಅಪೇಕ್ಷೆಯ ಭಕ್ತಿ. ಮಠದಲ್ಲಿನ ಬೆಕ್ಕಿನ ದೃಷ್ಟಿ ಯಾವತ್ತು ಇಲಿಯ ಮೇಲೆ ಇರುವಂತೆ ಈ ಡಾಂಬಿಕ ಭಕ್ತನ ದೃಷ್ಟಿ ಯಾವತ್ತು ಸಂಸಾರ ಅಪೇಕ್ಷೆಯ ಮೇಲೆಯೇ ಇರುತ್ತದೆ. ಇವನದು ನೈಜ ಭಕ್ತಿಯನ್ನರಿಯದ ಡಾಂಬಿಕ ಭಕ್ತಿ ಎಂಬ ತೀಕ್ಷ್ಣ ವಿಡಂಬನೆ ದಾಸಿಮಯ್ಯನದು. ಶರಣನಿಗೆ ಆಸೆ ಎಂಬುದು ಸಲ್ಲದು ಎಂದು ವಿವರಿಸುವುದು ಐದಕ್ಕೆ ಲಕ್ಕಮ್ಮನ ಇಲ್ಲಿನ ವಚನದ ತೆರಳು. ಐದಕ್ಕೆ ಲಕ್ಕಮ್ಮ ಕಾಯಕ ಸಿದ್ಧಾಂತಕ್ಕೆ ವಿಶೇಷ ಒತ್ತನ್ನ ಕೊಟ್ಟ ಶಿವಶರಣೆ.
ಕಾಯಕ ತತ್ವದ ಎನ್ನುವುದು ಪರಿಶುದ್ಧ ಮನಸ್ಸಿನಿಂದ ಕೂಡಿದ್ದು, ಅದು ಆಶಾರಹಿತವಾಗಿರಬೇಕು ಎನ್ನುವುದು ಅವಳ ಸಿದ್ಧಾಂತ. ಅಂತೆ ಒಂದು ದಿನ ತನ್ನ ಪತಿ ಮಾರಯ್ಯ ಎಂದಿನಂತೆ ಅಕ್ಕಿಯನ್ನ ಆಯ್ದು ತರದೆ ಹೆಚ್ಚು ಅಕ್ಕಿಯನ್ನು ಆಯ್ದು ತಂದಾಗ ಆಸೆ ಎನ್ನುವುದು ಅರಸರಿಗೆ ಹೊರತು ಶಿವಭಕ್ತರಿಗೆ ಅಲ್ಲವೆಂದು ತಿಳಿ ಹೇಳುತ್ತಾಳೆ. ಶರಣರಿಗೆ ಹೆಚ್ಚಿನ ಅಕ್ಕಿಯ ಆಸೆ ಬೇಕಿಲ್ಲವೆಂದು ಹೇಳಿ ಮರಳಿ ಕಳಿಸುತ್ತಾಳೆ. ಆ ಪ್ರಸಂಗದ ಅಭಿವ್ಯಕ್ತಿ ಈ ವಚನ ಎಂಬುದು ಇಷ್ಟು ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಮುಂದುವರೆದು ಟಿಪ್ಪಣಿ ಭಾಗವನ್ನು ನೋಡೋದಾದ್ರೆ, ಟಿಪ್ಪಣಿ ಭಾಗ ಮೊದಲನೆಯ ಭಾಗ ಬಸವಣ್ಣ ಅಕ್ಕಮಹಾದೇವರ ವಚನಗಳ ತಿರುಳನ್ನು ನೋಡೋದಾದ್ರೆ, ಬಸವಣ್ಣ ಹಾಗೂ ಅಕ್ಕನ ಒಂದೊಂದು ವಚನ ಇಲ್ಲಿದ್ದು ಬಸವಣ್ಣನವರ ವಚನ ಶ್ರೀಮಂತರ ಸ್ವಭಾವದ ವಿಡಂಬನೆಯನ್ನು ಒಳಗೊಂಡಿದ್ದರೆ, ಅಕ್ಕನ ವಚನ ಲೋಕ ಸ್ವಭಾವವನ್ನು ಹೇಳುತ್ತದೆ. ಶ್ರೀಮಂತ ಜನರ ಸ್ವಭಾವದ ತೀಕ್ಷ್ಣ ವಿಡಂಬನೆ ಬಸವಣ್ಣನವರ ವಚನದ ತಿರುಳು. ಶ್ರೀಮಂತರೆಂದರೆ ವಿಷದ ಹಾವು, ಪಿಶಾಚಿಗಳನ್ನ ಮೀರಿದ ಜನ. ಹಾವು ಕಚ್ಚಿದವರನ್ನ ಮಾತನಾಡಿಸಬಹುದು, ಪಿಶಾಚಿ ಬಡಿದವರನ್ನು ಮಾತನಾಡಿಸಬಹುದು, ಆದರೆ ಸಿರಿಗರ ಅಥವಾ ಶ್ರೀಮಂತಿಕೆಯ ಭೂತ ಹೊಡೆದವರನ್ನ ಮಾತನಾಡಿಸಬಾರದು. ಅವರು ಮಾತನಾಡಿಸಬೇಕಾದರೆ ಅವರ ಬಳಿಗೆ ಬಡತನವೆಂಬ ಮಂತ್ರವಾದಿಯೇ ಹೋಗಬೇಕು, ಆವಾಗ ಮಾತ್ರ ಅವರು ಮಾತನಾಡಬಲ್ಲರು. ಎಂದರೆ ಸಿರಿಗರ ಹೊಡೆದ ಜನರನ್ನ ಮಾತನಾಡಿಸಬೇಕಾದರೆ ಬಡತನವೆಂಬ ಮಂತ್ರವಾದಿಯೇ ಬೇಕು. ಸಿರಿತನದ ಗರ್ವಕ್ಕೆ ಬಡತನವೇ ಮದ್ದು ಎಂಬುದನ್ನು ಬಸವಣ್ಣನವರು ಇಲ್ಲಿ ತುಂಬಾ ಧ್ವನಿಪೂರ್ಣವಾಗಿ ಹೇಳುತ್ತಾರೆ. ಇಲ್ಲಿನ ಅಕ್ಕನ ವಚನ ಲೋಕ ಸ್ವಭಾವವನ್ನು ಹೇಳುತ್ತದೆ. ಲೋಕದಲ್ಲಿ ಹುಟ್ಟಿದ ಬಂದ ಬಳಿಕ ಸುತ್ತಿನಿಂದೆಗಳು ಸಹಜ. ಆ ಸುತ್ತಿನಿಂದೆಗಳು ನಮ್ಮ ಕೋಪಕ್ಕೆ ಕಾರಣವಾಗಬಾರದು. ಸುತ್ತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನವಾಗಿರಬೇಕು. ಏಕೆಂದರೆ ಲೋಕದ ಗುಣ ಸ್ವಭಾವದ ಡೊಂಕನ್ನ ತಿದ್ದಲು ಯಾವ ಕಾಲಕ್ಕೂ ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಸುತ್ತಿನಿಂದೆಗಳ ಸಮಯದಲ್ಲಿ ಶಾಂತವಾಗಿರುವುದು ಮನುಷ್ಯನ ಒಳ್ಳೆಯ ಲಕ್ಷಣ ಎನ್ನುತ್ತಾಳೆ ಅಕ್ಕ ಮಹಾದೇವಿ. ಇದನ್ನು ಅಕ್ಕ ಹಲವು ದೃಷ್ಟಾಂತಗಳ ಮೂಲಕ ತುಂಬಾ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತಾಳೆ. ಇನ್ನು ಮುಂದುವರಿದು ಎರಡನೆಯ ಭಾಗ ಜೇಡರ ದಾಸಿಮಯ್ಯ ಮತ್ತು ಐದಕ್ಕಿ ಲಕ್ಕಮ್ಮರ ವಚನಗಳ ತಿರುಳನ್ನ ನೋಡೋದಾದ್ರೆ, ಜೇಡರ ದಾಸಿಮಯ್ಯ ಹಾಗೂ ಐದಕ್ಕಿ ಲಕ್ಕಮ್ಮರ ಒಂದೊಂದು ವಚನಗಳು ಇಲ್ಲಿದ್ದು ಜೇಡರ ದಾಸಿಮಯ್ಯನ ವಚನ ಡಾಂಬಿಕ ಭಕ್ತರ ತೀಕ್ಷ್ಣ ವಿಡಂಬನೆಯನ್ನ ಒಳಗೊಂಡಿದ್ದರೆ, ಐದಕ್ಕಿ ಲಕ್ಕಮ್ಮನ ವಚನ ಕಾಯಕತ್ವದ ಮಹತ್ವವನ್ನ ಹೇಳುತ್ತದೆ. ದಾಸಿಮಯ್ಯನ ಪ್ರಕಾರ ಡಾಂಬಿಕ ಭಕ್ತನ ಭಕ್ತಿಯನ್ನ ನಂಬುವಂತಿಲ್ಲ, ಏಕೆಂದರೆ ಆತನದು ಸಂಸಾರ ವ್ಯಾಮೋಹದ ಭಕ್ತಿ ಅಥವಾ ಫಲ ಅಪೇಕ್ಷೆಯ ಭಕ್ತಿ. ಮಠದಲ್ಲಿನ ಬೆಕ್ಕಿನ ದೃಷ್ಟಿ ಯಾವತ್ತೂ ಇಲಿಯ ಮೇಲೆ ಇರುವಂತೆ ಆ ಡಾಂಬಿಕ ಭಕ್ತನ ದೃಷ್ಟಿ ಯಾವತ್ತೂ ಸಂಸಾರದ ಅಪೇಕ್ಷೆಯ ಮೇಲೆಯೇ ಇರುತ್ತದೆ. ಇವನದು ನೈಜ ಭಕ್ತಿ ಅರಿಯದ ಡಾಂಬಿಕ ಭಕ್ತಿ ಎಂಬ ತೀಕ್ಷ್ಣ ವಿಡಂಬನೆ ದಾಸಿಮಯ್ಯರದು. ಲಕ್ಕಮ್ಮನ ಇಲ್ಲಿಯ ವಚನ ಕಾಯಕದ ಮಹತ್ಯೆಯನ್ನ ಸಾರುತ್ತದೆ. ಶರಣನಿಗೆ ಆಸೆ ಎಂಬುದು ಸಲ್ಲ ಎಂಬುದನ್ನ ಆಕೆ ತನ್ನ ಪತಿ ಮಾರಯ್ಯ ಹೆಚ್ಚು ಅಕ್ಕಿಯನ್ನ ಆಯ್ದು ತಂದ ಪ್ರಸಂಗದ ಹಿನ್ನೆಲೆಯನ್ನ ಬಳಸಿಕೊಂಡು ತುಂಬಾ ಪರಿಣಾಮಕಾರಿಯಾಗಿ ಪ್ರತಿಪಾದಿಸುತ್ತಾಳೆ. ಐದಕ್ಕಿ ಲಕ್ಕಮ್ಮ ಕಾಯಕ ಸಿದ್ಧಾಂತಕ್ಕೆ ವಿಶೇಷ ಒತ್ತನ್ನ ಕೊಟ್ಟ ಶಿವಶರಣೆ. ಕಾಯಕ ತತ್ವ ಎನ್ನುವುದು ಪರಿಶುದ್ಧ ಮನಸ್ಸಿನಿಂದ ಕೂಡಿದ್ದು, ಅದು ಆಶಾರಹಿತವಾಗಿರಬೇಕು ಎನ್ನುವುದು ಅವಳ ಸಿದ್ಧಾಂತ. ಅಂತೆಯೇ ಒಂದು ದಿನ ತನ್ನ ಪತಿ ಮಾರಯ್ಯ ಎಂದಿನಂತೆ ಅಕ್ಕಿಯನ್ನ ಆಯ್ದು ತರದೆ ಹೆಚ್ಚು ಅಕ್ಕಿಯನ್ನ ಆಯ್ದು ತಂದಾಗ ಆಸೆ ಎನ್ನುವುದು ಅರಸರಿಗೆ ಹೊರತು ಶಿವಭಕ್ತರಿಗೆ ಅಲ್ಲವೆಂದು ತಿಳಿ ಹೇಳುತ್ತಾಳೆ. ಶರಣರಿಗೆ ಹೆಚ್ಚಿನ ಅಕ್ಕಿಯ ಆಸೆ ಬೇಕಿಲ್ಲವೆಂದು ಹೇಳಿ ಮರಳಿ ಕಳಿಸುತ್ತಾಳೆ. ಈ ಪ್ರಸಂಗದ ಅಭಿವ್ಯಕ್ತಿ ಈ ವಚನ ಎಂಬುದು ಇಷ್ಟು ಭಾಗ ಎರಡರ ಸಂದರ್ಭದೊಡನೆ ಸ್ಪಷ್ಟೀಕರಣ ಟಿಪ್ಪಣಿ ಭಾಗದ ಪ್ರಶ್ನೋತ್ತರ ಡಿಸ್ಕಷನ್ ಮಾಡಿದ್ದೇವೆ. ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಸಂದರ್ಭ ಸ್ಪಷ್ಟೀಕರಣ 1 ಅಂಕದ ಪ್ರಶ್ನೋತ್ತರಗಳನ್ನ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.